ನಾಯಿಗಿರುವ ನಿಯತ್ತು ಆ ಡಾಗ್ ಸತೀಶ್‌ಗೆ ಇಲ್ಲ. ಥರ್ಡ್ ಕ್ಲಾಸ್ ನನ್ಮಗ. ಸುದೀಪ್‌ಗೆ ಅವಮಾನ, ವಿನಯ್ ಗೌಡ ಮತ್ತೆ ಕೆಂಡಾಮಂಡಲ. ಬಿಗ್ ಬಾಸ್ ಹಲವರ ಕನಸು. ಸಾಮಾನ್ಯರನ್ನು ಸಾಧಕರನ್ನಾಗಿ ಮಾಡುವ, ಸಾಧಕರ ಜನಪ್ರಿಯತೆಯನ್ನು ಇನ್ನೂ ಹೆಚ್ಚಿಸುವ ವೇದಿಕೆ. ಆದರೆ ಈಗೀಗ ಆ ವೇದಿಕೆಯ ಮೂಲಕ ಪರಿಚಯವಾದ ಕೆಲವರು ಆನಂತರ ತಾವೇ ಸರ್ವಶ್ರೇಷ್ಠರು ಎಂಬಂತೆ ವರ್ತಿಸುತ್ತಿದ್ದಾರೆ. ಕೆಲವರಿಗೆ ಇವರಲ್ಲಿ ಕೃತಜ್ಞತಾ ಭಾವನೆಯೇ ಇರುವುದಿಲ್ಲ. ಇದಕ್ಕೆ ಉದಾಹರಣೆಯಂತೆ ಇರುವ ಡಾಗ್ ಸತೀಶ್ ಅಲಿಯಾಸ್ ಸತೀಶ್ ಕ್ಯಾಡಬಮ್ಸ್ ಇತ್ತೀಚೆಗೆ ಸುದೀಪ್ ಅವರಿಗೆ ಅಗೌರವ ತೋರಿಸಿದ್ದರು. ಟಾಯ್ಲೆಟ್ನಲ್ಲಿ ಮೂರ್ತ ವಿಸರ್ಜನೆ ಮಾಡುವ ವಿಡಿಯೋ ಹಂಚಿಕೊಂಡು ಆ ವಿಡಿಯೋಗೆ ಸುದೀಪ್ ಅವರ ಹಾಡು ಉಪಯೋಗಿಸಿದ್ದರು. ಈ ಮೂಲಕ ಸುದೀಪ್ ಅವರ ಅಭಿಮಾನಿಗಳನ್ನು ಕೆರಳಿಸಿದ್ದರು. ಕೇವಲ ಸುದೀಪ್ ಅಭಿಮಾನಿಗಳು ಮಾತ್ರವಲ್ಲ, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ ಗೌಡ ಕೂಡ ಡಾಗ್ ಸತೀಶ್ ಹಂಚಿಕೊಂಡಿದ್ದ ವಿಡಿಯೋವನ್ನು ನೋಡಿ ಕೆಂಡಾಮಂಡಲವಾಗಿದ್ದರು. ಡಾಗ್ ಸತೀಶ್ ಅವರ ಕಮೆಂಟ್ ಸೆಕ್ಷನ್ನಲ್ಲಿ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದರು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ವಿನಯ್ ಗೌಡ ಮತ್ತೆ ಕಿಡಿಕಾರಿದ್ದಾರೆ. ನಾಯಿಗೆ ಇರುವ ನಿಯತ್ತು ಕೂಡ ಆ ಡಾಗ್ ಸತೀಶ್ಗೆ ಇಲ್ಲ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಬ್ಬ ವ್ಯಕ್ತಿಗೆ ಮನುಷ್ಯನ ಬುದ್ಧಿ ಇರಬೇಕು, ನಾಯಿಗಳಿಗಾದರೂ ನಿಯತ್ತು ಇರುತ್ತೆ. ಅಂತಹ ನಾಯಿಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡೋ ಒಬ್ಬ ಮನುಷ್ಯನಿಗೆ ಅಷ್ಟು ನಿಯತ್ತಿಲ್ಲ ಅಂದ್ರೆ ಏನಂತ ಕರೆಯೋದು ಎಂದು ಪ್ರಶ್ನೆ ಮಾಡಿದ್ದಾರೆ ವಿನಯ್ ಗೌಡ. 30 ವರ್ಷದಿಂದ ಚಿತ್ರರಂಗದಲ್ಲಿ ಇರುವುದು, ಟಾಪ್ ಲೆವೆಲ್ನಲ್ಲಿ ಹೆಸರು ಮಾಡುವುದು ಎಲ್ಲವೂ ಈಗ ಅಸಾಧ್ಯ ಎಂದು ಹೇಳಿರುವ ವಿನಯ್ ಗೌಡ, 30 ವರ್ಷ ಅಲ್ಲ 3 ವರ್ಷ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಮಾಡೋದೇ ಅಸಾಧ್ಯ. ಹೀಗಿರುವಾಗ ಅವರ ಬಗ್ಗೆ ಮಾತಾಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರು ದೊಡ್ಡ ವ್ಯಕ್ತಿ. ನಮ್ಮ ಕನ್ನಡ ಇಂಡಸ್ಟ್ರಿ ಅಥವಾ ನಮ್ಮ ಕರ್ನಾಟಕಕ್ಕಾಗಲಿ ನಮ್ಮ ಕನ್ನಡದ ಹೆಸರನ್ನು ಬೇರೆ ರಾಜ್ಯಕ್ಕೆ ತಗೊಂಡು ಹೋಗಿ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಆ ವ್ಯಕ್ತಿಯು ನಡೆಸಿಕೊಡುವ ಬಿಗ್ ಬಾಸ್ ಅನ್ನೋ ವೇದಿಕೆಗೆ ಬಂದು ಹೆಸರು ಮಾಡಿ ಬಿಗ್ ಬಾಸ್ಗೆ ಬಂದು ನನ್ನ ಹೆಸರು ಡಿಗ್ರೇಡ್ ಆಯ್ತು, ಮೊದಲು ಇಂಟರ್ನ್ಯಾಷನಲ್ ಆಗಿದ್ದೆ, ಈಗ ಬರೀ ಕರ್ನಾಟಕಕ್ಕೆ ಮಾತ್ರ ಗೊತ್ತು ನಾನು ಎಂದೆಲ್ಲ ಮಾತಾಡ್ತಾರೆ ಎಂದು ಹೇಳಿರುವ ವಿನಯ್ ಗೌಡ, ಅದು ಕಲ್ಚರಾ ಇದು ಅದು ಅಂತ ಮಾತಾಡ್ತಾನೆ, ಇವನಿಗೆ ಕಲ್ಚರ್ ಇದೆಯಾ ಎಂದು ಕಿಡಿಕಾಡಿದ್ದಾರೆ ಸತೀಶ್ ವಿರುದ್ಧ ವಿನಯ್ ಗೌಡ. ಪ್ರಚಾರಕ್ಕೋಸ್ಕರ ಒಬ್ಬ ವ್ಯಕ್ತಿ ಯಾವ ಲೆವೆಲ್ಗೆ ಇಳಿಯುತ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಎಂದು ಹೇಳಿರುವ ವಿನಯ್ ಗೌಡ, ನಾನು ಮೂರ್ತ ವಿಸರ್ಜನೆ ಮಾಡಿದ್ದನು, ಅದನ್ನು ಇಂಟರ್ನ್ಯಾಷನಲ್ ನ್ಯೂಸ್ ಮಾಡ್ತೀನಿ ಅಂತ ರಜತ್ ಬಾಡ್ಕಾಸ್ಟ್ ನಲ್ಲಿ ಸತೀಶ್ ಹೇಳಿದ್ದಾನೆ. ಅಂದರೆ ಅದು ಪ್ರಚಾರದ ಹುಚ್ಚಲ್ಲವೇ? ಇದನ್ನು ಇನ್ನೇನಂತ ಕರೀತಾರೆ? ಲೋಕಲ್ ಚೀಪ್ ಥರ್ಡ್ ಕ್ಲಾಸ್ ಬುದ್ಧಿಗಳು ಇದು. ಅದನ್ನು ಯೂಸ್ ಮಾಡಿಕೊಳ್ಳುವುದಕ್ಕೆ ಸುದೀಪ್ ಸರ್ ಹಾಡು ಬೇಕಿತ್ತ? ಸುದೀಪ್ ಸರ್ ಬಗ್ಗೆ ಮಾತಾಡೋಕೆ ಇವನಿಗೆ ಏನು ಯೋಗ್ಯತೆ ಇದೆ? ಸುದೀಪ್ ಸರ್ ಸಾಧನೆಗಳೇನು? ಅವರು ಎಷ್ಟು ಜನಕ್ಕೆ ಏನೆಲ್ಲ ಸಹಾಯ ಮಾಡಿದ್ದಾರೆ? ಈ ಸತೀಶ್ಗೆ ಏನಾದ್ರೂ ಬುದ್ಧಿ ಇದೆಯಾ? ಟಾಯ್ಲೆಟ್ ವಿಡಿಯೋಗೆ ಆ ಹಾಡು ಅವನು ಹಾಕ್ಬೇಕಿತ್ತ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಥರ್ಡ್ ಕ್ಲಾಸ್ ಆಗಿ ವರ್ತಿಸುವ ವ್ಯಕ್ತಿತ್ವ ಅವನದ್ದು ಎಂದು, ಇಂತಹ ಥರ್ಡ್ ಕ್ಲಾಸ್ ಬದುಕು ಬದುಕಬೇಕಾ ಸತೀಶ್ ಅಂತ ಹಿಗ್ಗಾಮುಗ್ಗಿ ಸತೀಶ್ಗೆ ಉಗಿದಿದ್ದಾರೆ ಇಲ್ಲಿ ವಿನಯ್ ಗೌಡ. ವೀಕ್ಷಕರೇ, ಖಂಡಿತವಾಗಿಯೂ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.